ಹಾಯ್ ಹಲೋ ನಮಸ್ಕಾರ ಗೈಸ್, ವೆಲ್ಕಮ್ ಟು ಮೈ ಚಾನಲ್. ನೀವೆಲ್ಲರೂ ಆರಾಮದೀರಿ ಅಂತ ನಾನು ಭಾವಿಸ್ತೀನಿ. ನಾನು ಕೂಡ ಆರಾಮದೀನಿ ನೋಡ್ರಿ. ಇವತ್ತಿನ ವ್ಲಾಗ್ ಒಳಗೆ ಕೇಂದ್ರೀಯ ವಿದ್ಯಾಲಯ KVS ರಿಕ್ರೂಟ್ಮೆಂಟ್ 2025 ಅಧಿಸೂಚನೆ ಆಗುದದ್ ನೋಡ್ರಿ. ಇದ ಏಪ್ರಿಲ್ 1 ವೀಕಿಗೆ ನೋಟಿಫಿಕೇಶನ್ ಬಿಡೋರದಾರ. ಆಮೇಲೆ ಇದ್ರೊಳಗೆ ವೇಕೆನ್ಸೀಸ್ ಎಷ್ಟು ಅದಾವ, PGT ಒಳಗೆ ಎಷ್ಟು ಅದಾವ, ಮತ್ತು TGT ಒಳಗೆ ಎಷ್ಟು ಅದಾವ, ಎಕ್ಸಾಮ್ ಪ್ಯಾಟರ್ನ್ ಹೆಂಗಿರುತ್ತೆ, ಮತ್ತು ಸಬ್ಜೆಕ್ಟ್ ಕಾಂಬಿನೇಷನ್ ಏನೇನು ಅನ್ನೋದೆಲ್ಲ ನೋಡೋಣ ಬರ್ರಿ. ಮೊದಲಿಗೆ ನಾನು ವೇಕೆನ್ಸೀಸ್ ಎಷ್ಟು ಅದಾವ, PGT ಒಳಗೆ ಎಷ್ಟು ಸಬ್ಜೆಕ್ಟಿಗೆ ಎಷ್ಟೆಷ್ಟು ಪೋಸ್ಟ್ ಅದಾವ ಅನ್ನೋದನ್ನ ಹೇಳ್ತೀನಿ ನೋಡ್ರಿ. ನೇಮ್ ಆಫ್ ದ ಪೋಸ್ಟ್ ಬಂದು PGT ಪೋಸ್ಟ್ ಗ್ರಾಜ್ಯುಯೇಟ್ ಟೀಚರ್ ಒಳಗೆ ಸಬ್ಜೆಕ್ಟ್ ವೈಸ್ ಎಷ್ಟೆಷ್ಟು ವೇಕೆನ್ಸೀಸ್ ಅದಾವ ಅನ್ನೋದನ್ನ ಹೇಳ್ತೀನಿ. ಮೊದಲಿಗೆ ನಿಮಗೆ ನೋಡ್ಬೋದು ಇಲ್ಲೇ ಮೊದಲಿಗೆ 1323, ಆಮೇಲೆ ಹಿಸ್ಟ್ರಿ ಒಳಗೆ 463, ಆಮೇಲೆ ಫಿಸಿಕ್ಸ್ ಒಳಗೆ 1402, ಜಿಯೋಗ್ರಫಿ ಒಳಗೆ 466, ಆಮೇಲೆ ಕೆಮಿಸ್ಟ್ರಿ ಒಳಗೆ 1403, ಆಮೇಲೆ ಎಕನಾಮಿಕ್ಸಿಗೆ 873, ಆಮೇಲೆ ಬಯೋ ಒಳಗೆ 1113, ಆಮೇಲೆ ಕಾಮರ್ಸ್ ಒಳಗೆ 739, ಆಮೇಲೆ ಬಯೋಟೆಕ್ನಾಲಜಿ ಒಳಗೆ 29 ಪೋಸ್ಟ್ ಅದಾವ ನೋಡ್ರಿ. ಸಬ್ಜೆಕ್ಟ್ ರಿಲೇಟೆಡ್ ವೇಕೆನ್ಸೀಸ್ ಇಷ್ಟ ಅದಾವ ನೋಡ್ರಿ. ಆಮೇಲೆ PGTಗೆ ನೋಡ್ರಿ, ಪೋಸ್ಟ್ ಗ್ರಾಜ್ಯುಯೇಟ್ ಟೀಚರ್ಸಿಗೆ ಏನೇನು ಕ್ವಾಲಿಫಿಕೇಶನ್ ಬೇಕು ಅನ್ನೋದನ್ನ ಹೇಳ್ತೀನಿ ನೋಡ್ರಿ. ಮಾಸ್ಟರ್ ಡಿಗ್ರಿ ದ ಫಾಲೋಯಿಂಗ್ ಸಬ್ಜೆಕ್ಟ್. ನೀವು ಮ್ಯಾಥ್ಸ್ ಮಾಡಿದ್ರ MSc ಒಳಗೆ ಮ್ಯಾಥ್ಸ್ ಮಾಡಿದ್ರ ಮ್ಯಾಥ್ಸ್ ಟೀಚರು, ಆಮೇಲೆ MSc ಒಳಗೆ ಫಿಸಿಕ್ಸ್ ಮಾಡಿದ್ರ ಆಮೇಲೆ MA ಒಳಗೆ ಎಕನಾಮಿಕ್ಸು, ಹಿಸ್ಟ್ರಿ ಇವೆಲ್ಲ ನೀವು ಯಾರು ತೊಗೊಂಡಿರ್ತೀರಲ್ರಿ ಎಲಿಜಿಬಿಲಿಟಿ ಬರುತ್ತೆ ನೋಡ್ರಿ. ಆಮೇಲೆ B.Ed ಕಂಪಲ್ಸರಿ ಐತಿ. ಇದಕ್ಕೆ ನೋಡ್ರಿ ಪೋಸ್ಟ್ ಗ್ರಾಜ್ಯುಯೇಟ್ ಟೀಚರ್ಸಿಗೆ CTET ಅವಶ್ಯಕತೆ ಇಲ್ಲ, ನೋ CTET ನೀಡ್ ಅಂತ ಐತಿ. ಇದು PGTಗೆ CTET ಅವಶ್ಯಕತೆ ಇಲ್ಲ ನೋಡ್ರಿ. ನಿಮ್ಮದು ಮಾಸ್ಟರ್ ಡಿಗ್ರಿ ಆಗಿತ್ತು ಆಮೇಲೆ B.Ed ಆಗಿತ್ತಂದ್ರೆ ನೀವು ಅಪ್ಲಿಕೇಶನ್ ಹಾಕ್ಬೋದು. ಆಮೇಲೆ ಕಂಪ್ಯೂಟರ್ ನಾಲೆಜ್ ಬೇಕಾಗತ್ತೆ ನೋಡ್ರಿ ಇದಕ್ಕೆ. ನೋಡ್ರಿ ನೆಕ್ಸ್ಟ್ ಈಗ ನೇಮ್ ಆಫ್ ದ ಪೋಸ್ಟ್ TGT ಒಳಗೆ ಎಷ್ಟೆಷ್ಟು ಪೋಸ್ಟ್ ಅದಾವ ಅನ್ನೋದನ್ನ ಹೇಳ್ತೀನಿ. ಫಸ್ಟಿಗೆ ಮೊದಲಿಗೆ ಹಿಂದಿ ಒಳಗೆ 2264 ಅದಾವ ನೋಡ್ರಿ. ಸಂಸ್ಕೃತ ಒಳಗೆ 1503, ಇಂಗ್ಲಿಷ್ ಒಳಗೆ 2767, ಮ್ಯಾಥ್ಸ್ ಒಳಗೆ 2795, ಸೈನ್ಸ್ ಒಳಗೆ 1859, ಆಮೇಲೆ ಸೋಷಲ್ ಸೈನ್ಸ್ ಒಳಗೆ 2307 ಪೋಸ್ಟ್ ಅದಾವ ನೋಡ್ರಿ. ಇದ್ರ ಎಲಿಜಿಬಿಲಿಟಿ ಕ್ರೈಟೇರಿಯಾ ಏನೈತಿ, ಆಮೇಲೆ ಎಜುಕೇಶನ್ ಕ್ವಾಲಿಫಿಕೇಶನ್ ಏನೈತಿ ನೋಡೋಣ ಬರ್ರಿ. TGT ಎಲಿಜಿಬಿಲಿಟಿ ಏನಂತಂದ್ರೆ ಗ್ರ್ಯಾಜುಯೇಷನ್ ಇರಬೇಕು, ಡಿಗ್ರಿ ಆಗಿರಬೇಕು, ಪ್ಲಸ್ B.Ed ಆಗಿರ್ಬೇಕು ನೋಡ್ರಿ. CTET ಪೇಪರ್ 2 ಕಂಪಲ್ಸರಿ ನೀವು ಪಾಸ್ ಆಗಿರಕ್ಕೆ ಬೇಕು ನೋಡ್ರಿ. TET ನಡೆಯಂಗಿಲ್ಲ, ಕರ್ನಾಟಕ TET ಇದಕ್ಕೆ ನಡೆಯಂಗಿಲ್ಲ ನೋಡ್ರಿ. CTET ಪೇಪರ್ 2 ಪಾಸ್ ಆಗಿರ್ಬೇಕು ನೋಡ್ರಿ. TGT ಸಬ್ಜೆಕ್ಟ್ ಕಾಂಬಿನೇಷನ್ ಏನೇನು ಅದಾವ ಅನ್ನೋದನ್ನ ನೋಡೋಣ ಬರ್ರಿ. ಮೊದಲಿಗೆ TGT ಸೋಷಲ್ ಸೈನ್ಸ್ ಒಳಗೆ ಎನಿ 2 ಸಬ್ಜೆಕ್ಟ್, ಹಿಸ್ಟ್ರಿಯರ ಜಿಯೋಗ್ರಫಿಯರ ಎಕನಾಮಿಕ್ಸರ, ಈ ಮೂರಾಗ 2 ಸಬ್ಜೆಕ್ಟ್ ನೀವು ಕಂಪಲ್ಸರಿ 3 ವರ್ಷ ಅಥವಾ 6 ಸೆಮ್ ಓದಿರ್ಬೇಕು ಅನ್ನೋದನ್ನ ಅವ್ರ ಎಲಿಜಿಬಿಲಿಟಿ ಕ್ರೈಟೇರಿಯಾ ಒಳಗೆ ಕೊಟ್ಟಾರ ನೋಡ್ರಿ. ಸೋಷಲ್ ಸೈನ್ಸ್ ಟೀಚರ್ ಆಗ್ಬೇಕಂದ್ರ ಹಿಸ್ಟ್ರಿ ಮತ್ತು ಜಿಯೋಗ್ರಫಿ 2ರಾಗ 1 ನೀವು ಕಂಪಲ್ಸರಿ ಓದಿರ್ಬೇಕು ಅನ್ನೋದನ್ನ ಅವ್ರು ಅದ್ರೊಳಗೆ ಎಲಿಜಿಬಿಲಿಟಿ ಕ್ರೈಟೇರಿಯಾ ಒಳಗೆ ಕೊಟ್ಟಾರ ನೋಡ್ರಿ. ಅಂದ್ರೆ ನೀವು ಸೋಷಲ್ ಸೈನ್ಸ್ ಟೀಚರ್ ಅಪ್ಲಿಕೇಶನ್ ಹಾಕಕ್ಕೆ ನೀವು ಅಪ್ಲಿಕೇಬಲ್ ಇದ್ದಂಗ. ಆಮೇಲೆ ಎರಡನೇದ್ದು ಮ್ಯಾಥ್ಸ್ ಒಳಗೆ 3 ವರ್ಷ ಅಥವಾ 6 ಸೆಮ್ ನೀವು ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್ ಓದಿರ್ಬೇಕು ಅನ್ನೋದನ್ನ ಅವ್ರು ಕೊಟ್ಟಾರ ನೋಡ್ರಿ. ಅಟ್ಲೀಸ್ಟ್ ಫಿಸಿಕ್ಸ್ 1 ಇಯರ್ ಓದಿರ್ಬೇಕು, 2 ಸೆಮ್ ಓದಿರ್ಬೇಕಂತ. ಕೆಮಿಸ್ಟ್ರಿ, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಂಪ್ಯೂಟರ್ ಸೈನ್ಸ್ ಒಳಗೆ 1 ಇಯರ್ ಅಥವಾ 2 ಸೆಮ್ ನೀವು ಓದಿರ್ಬೇಕು ಅನ್ನೋದನ್ನ ಎಲಿಜಿಬಿಲಿಟಿ ಕ್ರೈಟೇರಿಯಾ ಒಳಗೆ ಕೊಟ್ಟಾರ. ಇಷ್ಟು ಓದಿದ್ರೆ ಮಾತ್ರ ನೀವು ಮ್ಯಾಥ್ಸ್ ಪೋಸ್ಟಿಗೆ ಹಾಕಕ್ಕೆ ಅಪ್ಲಿಕೇಬಲ್. ನೆಕ್ಸ್ಟ್ ಸೋಷಲ್ ಸೈನ್ಸ್ ಒಳಗೆ ನೋಡ್ರಿ ನಾ ಹೇಳ್ತೀನಿ. ಈಗ PCMದವರು ನಾವು ಸೈನ್ಸ್ ಪೋಸ್ಟಿಗೆ ಅಪ್ಲಿಕೇಬಲ್ ಇಲ್ಲ, ಯಾಕಂದ್ರೆ ನಮಗಿದು ಬರಂಗಿಲ್ಲ, ಬರೀ ನಾವು ಮ್ಯಾಥ್ಸಿಗೆ ಅಷ್ಟೇ ಅಪ್ಲಿಕೇಬಲ್. ಯಾಕಂದ್ರೆ ನೀವು ಕಾಂಬಿನೇಷನ್ ಡಿಗ್ರಿ ಒಳಗೆ ಹೆಂಗೆ ತೊಗೊಂಡಿರ್ತೀರಿ ನೋಡ್ರಿ, PCM ಅಥವಾ ಫಿಸಿಕ್ಸ್, ಮ್ಯಾಥ್ಸ್, ಕೆಮಿಸ್ಟ್ರಿ ಇದ್ದವ್ರಿಗೆ ಅಷ್ಟ ಮ್ಯಾಥ್ಸ್ ಟೀಚರ್ ಹಾಕಕ್ಕೆ ಬರುತ್ತೆ. ಸಪೋಸ್ ಸ್ಟ್ಯಾಟ್ದವರು
ಫಿಸಿಕ್ಸ್ ಫಿಸಿಕ್ಸ್ ಮ್ಯಾಥ್ಸ್ ಆಮೇಲೆ ನೀವು ಕೆಮಿಸ್ಟ್ರಿ ಬದಲಿ ಸ್ಟಾರ್ಟ್ ಮಾಡಿರ್ತೀರಲ್ರಿ ಅವ್ರಿಗೂ ಕೂಡ ಇದು ಅಪ್ಲಿಕೇಬಲ್ ಐತೆ ನೋಡ್ರಿ. ಆಮೇಲೆ ನೆಕ್ಸ್ಟ್ ಸೈನ್ಸ್ ಟೀಚರ್, ಜಿಯಾಲಜಿ ಬಾಟ್ನಿ ಮಾಡಿದವರು ಇದು ಅಪ್ಲಿಕೇಬಲ್ ನೋಡ್ರಿ. ಲೈಫ್ ಸೈನ್ಸ್, ಬಯೋ ಕೆಮಿಸ್ಟ್ರಿ ಮತ್ತು ಜಿಯಾಲಜಿ ಬಾಟ್ನಿ ಈ 3 ಸಬ್ಜೆಕ್ಟ್ ಒಳಗೆ 2 ವರ್ಷ 6 ಸೆಮ್ ಅಥವಾ 3 ವರ್ಷ ಓದ್ದವ್ರು ನೀವು ಇದಕ್ಕೆ ಅಪ್ಲಿಕೇಬಲ್ ನೋಡ್ರಿ ಸೈನ್ಸ್ ಟೀಚರ್ ಆಗಾಕ. ನೆಕ್ಸ್ಟ್ ನಾನು ಎಕ್ಸಾಮ್ ಪ್ಯಾಟರ್ನ್ ಹೆಂಗಿರುತ್ತೆ ಅನ್ನೋದನ್ನ ನೋಡೋಣ ಬರ್ರಿ. ನೋಡ್ರಿ ಎಕ್ಸಾಮ್ ಪ್ಯಾಟರ್ನ್ ಹೆಂಗಿರುತ್ತೆ ಅನ್ನೋದನ್ನ ಹೇಳ್ತೀನಿ. PGT ಮತ್ತು TGT ಎರಡಕ್ಕೂ ಎಕ್ಸಾಮ್ ಪ್ಯಾಟರ್ನ್ ಸೇಮ್ ಇರುತ್ತೆ. ಎಕ್ಸಾಮ್ ಯಾವ ಮೋಡ್ ಒಳಗಿರುತ್ತೆ ಅಂದ್ರೆ ಆನ್ಲೈನ್ ಒಳಗಿರುತ್ತೆ ನೋಡ್ರಿ. ಇದು ಆಫ್ಲೈನ್ ಒಳಗೆ ನಡೆಯುವಂಥ ಎಕ್ಸಾಮ್ ಅಲ್ಲ, ಆನ್ಲೈನ್ ಒಳಗೆ ನಡೀತೈತಿ. ಮತ್ತು ಮೀಡಿಯಮ್ ಬೈಲಿಂಗ್ವಲ್ ಐದರ್ ಇಂಗ್ಲೀಷ್ ಮತ್ತು ಹಿಂದಿ ಎರಡರಾಗೂ ಕ್ವಶನ್ಸ್ ಇರ್ತಾವ. ನಿಮ್ಮ ಇಷ್ಟದ ಪ್ರಕಾರ ನೀವು ಕ್ವಶನ್ಸ್ ಓದಿ ಬರಿಬೋದು. ಟೈಮಿಂಗ್ 3 hours ಇರುತ್ತೆ ನೋಡ್ರಿ. ಇದು ಇದ್ರೊಳಗೆ 2 ಪಾರ್ಟ್ ಮಾಡ್ಯಾರ ನೋಡ್ರಿ. ರಿಟರ್ನ್ 70% 70 ಮಾರ್ಕ್ಸಿಂದ ಇರುತ್ತೆ. ಇಂಟರ್ವ್ಯೂ 30% ಇರುತ್ತೆ ನೋಡ್ರಿ. ಇದ್ರೊಳಗೆ ಮತ್ತೆ ಡಿವೈಡ್ ಮಾಡ್ಯಾರ. ಮೊದಲಿಗೆ ರಿಟರ್ನ್ ಎಕ್ಸಾಮ್ ಹೆಂಗಿರುತ್ತೆ ಅನ್ನೋದನ್ನ ಹೇಳ್ತೀನಿ ನೋಡ್ರಿ. ಟೋಟಲ್ 180 ಮಾರ್ಕ್ಸಿಂದ ಇರುತ್ತೆ ರೀ. ಇದು ಎಲ್ಲ ಸಬ್ಜೆಕ್ಟ್ ರಿಲೇಟೆಡ್ ಎಲ್ಲರಿಗೂ ಸೇಮ್ ಇರುತ್ತೆ. ಮ್ಯಾಥ್ಸ್ನವರಿಗೆ, ಸೈನ್ಸ್, ಹಿಸ್ಟ್ರಿ, ಕನ್ನಡ ಎಲ್ಲರಿಗೂ ಕೂಡ 180 ಮಾರ್ಕ್ಸಿಂದ ಪೇಪರ್ ಇರುತ್ತೆ ನೋಡ್ರಿ. ಇದ್ರೊಳಗೆ 4 ಪಾರ್ಟ್ ಆಗಿ ಅವರು ಕನ್ವರ್ಟ್ ಮಾಡ್ಯಾರ. ಪಾರ್ಟ್ ಎ ಒಳಗೆ ಲ್ಯಾಂಗ್ವೇಜ್ ಪೇಪರ್ ಇರುತ್ತೆ. ಇಂಗ್ಲೀಷ್ ಮತ್ತು ಹಿಂದಿ ಇವೆರಡಕ್ಕೂ ಸೇರಿ 20 ಮಾರ್ಕ್ಸಿಂದು. ಇಂಗ್ಲೀಷ್ 10 ಕ್ವಶನ್ ಇರ್ತಾವ, ಹಿಂದಿ 10 ಕ್ವಶನ್ ಇರ್ತಾವ. ಒಂದೊಂದು ಕ್ವಶನಿಗೂ 1 ಮಾರ್ಕ್ಸ್. ಈ ಎರಡೂದ್ರಾಗೂ ಕೂಡ ನಾವು 10 ಮಾರ್ಕ್ಸ್ ತೆಗ್ಯಾಕಬೇಕ್ರಿ. ಟೋಟಲ್ 20 ಮಾರ್ಕ್ಸಿಂದ ಐತಲ್ರಿ ಇದು. ಇದ್ರೊಳಗೆ 5, ಇಂಗ್ಲೀಷ್ನಾಗ 5, ಹಿಂದಿ ಒಳಗೆ 5 ತಗೊಂಡ್ರ ಮಾತ್ರ ನಮ್ದು GK, ರೀಸನಿಂಗ್ ಮತ್ತು ಸ್ಪೆಸಿಫಿಕ್ ಪೇಪರ್ ಚೆಕ್ ಮಾಡ್ತಾರ. ಇದ್ರೊಳಗೆ ನಾವು ಕ್ವಾಲಿಫೈ ಆಗಲಿಲ್ಲ ಅಂದ್ರೆ ಇವು ಪೇಪರ್ ಅವರು ಚೆಕ್ ಮಾಡಂಗಿಲ್ರಿ. ಸೊ ಅದಕ್ಕಾಗಿ ಇವತ್ಲಿಂತ್ರನ ನೀವು ಇಂಗ್ಲೀಷು ಹಿಂದಿ ಪ್ರಿಪೇರ್ ಆಗಾಕ ಶುರು ಮಾಡ್ರಿ. ಯಾಕಂದ್ರೆ ಇಷ್ಟೆಲ್ಲ ಓದಿ ಇದನ್ನ ನಾವು ಕ್ವಾಲಿಫೈ ಆಗಲಿಲ್ಲ ಅಂದ್ರೆ ಉಪಯೋಗ ಇಲ್ರಿ. ಯಾಕಂದ್ರೆ ನನ್ನ ಅನುಭವ, ನಾನು ಹಿಂಗ ಮಾಡಿ ಇದ್ರೊಳಗೆ ಲ್ಯಾಂಗ್ವೇಜ್ ಒಳಗೆ ನಾವು ಹೋಗೇನೆ ಅನುಭವಿಸಿದ್ದಕ್ಕೆ ನಿಮಗೆ ಇದನ್ನ ಈ ಮಾತು ಹೇಳತ್ತೀನಿ ನೋಡ್ರಿ. ಸೆಕೆಂಡ್ ಪಾರ್ಟ್ ಬಿ ಬಂದು GK, ರೀಸನಿಂಗ್, ICT. GK ಒಳಗೆ 10, ರೀಸನಿಂಗ್ ಒಳಗೆ 5, ICT ಒಳಗೆ 5 ಮಾರ್ಕ್ಸ್. ಟೋಟಲ್ 20 ಮಾರ್ಕ್ಸಿಂದು ಪಾರ್ಟ್ ಬಿ ಒಳಗೆ ಬರುತ್ತೆ. ಪಾರ್ಟ್ ಸಿ ಒಳಗೆ ಪೆಡಾಗಜಿ ನೋಡ್ರಿ 40 ಮಾರ್ಕ್ಸಿಂದ ಇರುತ್ತೆ. ಪೆಡಾಗಜಿ 40 ಮಾರ್ಕ್ಸಿಂದ ಹೆಂಗೆ ಅಂತಂದ್ರೆ ಸಬ್ಜೆಕ್ಟ್ ರಿಲೇಟೆಡ್ ಕ್ವಶನ್ಸೇ ಪೆಡಾಗಜಿ ಒಳಗೆ ಕೇಳ್ತಾನೆ. ನೀವು ಮ್ಯಾಥ್ಸ್ ಸಬ್ಜೆಕ್ಟ್ದವ್ರಾಗಿದ್ರೆ ಮ್ಯಾಥ್ಸ್ ರಿಲೇಟೆಡ್ ಪೆಡಾಗಜಿನೇ ಇರುತ್ತೆ. ಸೈನ್ಸ್ ಎಕ್ಸಾಮ್ ಬರೆಯಾಕತ್ತಿದ್ರೆ ಸೈನ್ಸ್ ರಿಲೇಟೆಡ್ ಪೆಡಾಗಜಿನೇ ಇರುತ್ತೆ. ಹಿಸ್ಟ್ರಿ, ಜಿಯೋಗ್ರಫಿ ಹೆಂಗಿರುತ್ತಲ್ರಿ ಅದ್ರ ರಿಲೇಟೆಡ್ ಪೆಡಾಗಜಿ ಕ್ವಶನ್ಸೇ ಇದ್ರೊಳಗೆ ಬರ್ತಾವೆ ನೋಡ್ರಿ. ಪಾರ್ಟ್ ಡಿ ಒಳಗೆ ಸ್ಪೆಸಿಫಿಕ್ ಪೇಪರ್ ನೀವು ಯಾವ್ದ್ಯಾವ್ದು ಸಬ್ಜೆಕ್ಟಿಗೆ ಎಕ್ಸಾಮ್ ಬರೆಯತ್ತಿರಲ್ರಿ ಆ ಸಬ್ಜೆಕ್ಟ್ ರಿಲೇಟೆಡ್ 100 ಮಾರ್ಕ್ಸಿಂದು ಸಬ್ಜೆಕ್ಟ್ ರಿಲೇಟೆಡ್ 100 ಮಾರ್ಕ್ಸಿಗೇನೆ ಇರುತ್ತೆ ನೋಡ್ರಿ ಇದು. ಆಮೇಲೆ ನೆಕ್ಸ್ಟ್ ನಾನು PRT ಎಷ್ಟು ಇರುತ್ತೆ ಅನ್ನೋದನ್ನ ಹೇಳ್ತೀನಿ. ಇದೊಂದು ಮರ್ತೆ ನೋಡ್ರಿ. ಇಂಟರ್ವ್ಯೂ 30%. ಇದ್ರೊಳಗೆ 2 ಪಾರ್ಟ್ ಆಗಿ ಕನ್ವರ್ಟ್ ಮಾಡ್ಯಾರ ನೋಡ್ರಿ. 15 ಮಾರ್ಕ್ಸಿಂದು ಡೆಮೋ ತೋತಾರ. ಎಕ್ಸಾಮ್ ಪಾಸ್ ಆದ್ಮ್ಯಾಗ್ರಿ ಇದೆಲ್ಲ ಕತ್ತಿ. 15 ಮಾರ್ಕ್ಸಿಂದು ಡೆಮೋನು ತೋತಾರ, ಪ್ಲಸ್ ಇಂಟರ್ವ್ಯೂ 15 ಮಾರ್ಕ್ಸಿಂದು ಕ್ವಶನ್ಸು ಕೇಳ್ತಾರ ನೋಡ್ರಿ ಇವರು. 30 ಮಾರ್ಕ್ಸಿಗೆ ಇದು 2 ಟೈಪ್ ಹಿಂಗೆ ನಡೆಸ್ತಾರ. ಇಷ್ಟೆಲ್ಲ ಪಾಸ್ ಆಗಿಂದ್ರಿ ಇದು ಎಲ್ಲ 4 ಪಾರ್ಟು ಪಾಸ್ ಆಗಿ ನಮ್ದು ಏನಾರ ಎಕ್ಸಾಮ್ ಪಾಸ್ ಆಗಿಂದ ಇಂಟರ್ವ್ಯೂ ಇರುತ್ತೆ ನೋಡ್ರಿ. 15 ಮಾರ್ಕ್ಸಿಂದು ಡೆಮೋ ಇರುತ್ತೆ, 15 ಮಾರ್ಕ್ಸಿಂದು ಕ್ವಶನ್ ಕೇಳ್ತಾರೆ ನೋಡ್ರಿ. ಇದು ಎಕ್ಸಾಮ್ ಪಾಸ್ ಆಗಿ. PRTದು ವೇಕೆನ್ಸಿ ಮತ್ತು ನಾನು ಎಕ್ಸಾಮ್ ಪ್ಯಾಟರ್ನ್ ಹೇಳಿಲ್ಲ. ಇನ್ನೊಂದು 2 ದಿವಸನಾಗ ನೋಟಿಫಿಕೇಶನ್ ಬಿಡ್ತಾನಲ್ರಿ ಅವಾಗ PRTದು ಕೂಡ ಎಕ್ಸ್ಪ್ಲೇನ್ ಮಾಡ್ತೀನಿ. ನೀವು ಯಾರೆಲ್ಲ KVS ಎಕ್ಸಾಮ್ ಬರಿಬೇಕು ಅನ್ನೋರು, ಇಂಟ್ರೆಸ್ಟ್ ಇರೋರು, KVS ಎಕ್ಸಾಮ್ ಬಗ್ಗೆನೇ ಓದಾಕತ್ತವರು ಇವತ್ಲಿಂತ್ರನ ಶುರು ಮಾಡ್ರಿ. 101% ಏಪ್ರಿಲ್ 1st ವೀಕಿಗೇನೆ ನೋಟಿಫಿಕೇಶನ್ ಬಿಡ್ತಾನ್ರಿ. ಇವತ್ಲಿಂತ್ರನ ಶುರು ಮಾಡ್ರಿ ನೀವು. ಅವ್ರೇನು ಭಾಳ ದಿವಸ ಎಕ್ಸಾಮಿಗೆ ಟೈಮ್ ಕೊಡಂಗಿಲ್ಲ. ಜೂನ್ 1st ವೀಕ್ ಅಥವಾ 2nd ವೀಕಿಗೇನೆ ಎಕ್ಸಾಮ್ ನಡೆಸ್ತಾರ KVದವರು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ. ಥ್ಯಾಂಕ್ ಯು ಗೈಸ್.